ನಾಯಕನಹಟ್ಟಿ ಪಟ್ಟಣದ ಪಂಚಾಯಿತಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ವಿಜೃಂಭಣೆಯಿಂದ ಆಚರಿಸಲಾಯಿತು. ನಾಯಕನಹಟ್ಟಿ ಪಟ್ಟಣದ ಪಂಚಾಯತ್ ಆವರಣದ ಮುಂಭಾಗದಲ್ಲಿ ಪಟ್ಟಣದ ಪಂಚಾಯಿತಿ ಮಂಜುಳಾ ಶ್ರೀಕಾಂತ್ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದವರು, ನಮ್ಮ ದೇಶದ ಸಂಸ್ಕೃತಿ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡಬೇಕು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಅನೇಕ ನಾಯಕರು ಮಾಡಿದ ತ್ಯಾಗವನ್ನು ನಾವು ಸ್ಮರಿಸಬೇಕಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳ ಮೂಲಕ ವಿದ್ಯಾರ್ಥಿಗಳು ರಂಜನೆ ಮಾಡಿದರು. ಪಟ್ಟಣ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ನಾಮನಿರ್ದೇಶನ ಸದಸ್ಯರು, ಪಟ್ಟಣ ಪಂಚಾಯತ್ ಅಧಿಕಾರಿಗಳು, ಸಿಬ್ಬಂದಿ, ವಿವಿಧ ಶಾಲೆಯ ಮಕ್ಕಳು ಭಾಗವಹಿಸಿದರು. ಹರೀಶ್, RJ32 ಕನ್ನಡ ನ್ಯೂಸ್, ಚಿತ್ರದುರ್ಗ. ಸಮಸ್ತ ಗ್ರಾಮಸ್ಥರು, ವಿದ್ಯಾರ್ಥಿಗಳು ಸರ್ವರಿಗೂ ಸಹ ಈ ಒಂದು ಸ್ವಾತಂತ್ರ್ಯ ದಿನೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇನ್ನು ಕೆಲವು ಶಾಲೆಗಳ ಮಕ್ಕಳು ಬರಲಿದ್ದಾರೆ. ಆದಷ್ಟು ಬೇಗ ಶಾಲೆ ಹತ್ರ ಎಲ್ಲ ಶಾಲೆಯವರು ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಸೇರ್ಕೋಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಪತ್ರಿಕಾ ಮಾಧ್ಯಮದವರು ಸಹ ಮಿತ್ರರಿಗೂ ಸಹ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಎಲ್ಲ ಸದಸ್ಯರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಮಾಜದಲ್ಲಿ ಪ್ರತಿದಿನ ಹೆಣ್ಣನ್ನು ಯಾವ ರೀತಿಯಲ್ಲಿ ಕಾಣುತ್ತಿದ್ದಾರೆ ಎಂಬುದನ್ನು ಈ ವೃತ್ತದ ಮೂಲಕ ನಮ್ಮ ಮಕ್ಕಳು ತೋರಿಸಿಕೊಡುತ್ತಿದ್ದಾರೆ. ಹುಟ್ಟಿದಾಗಲೇ ಸಾಯಿಸಾದ್ರೆ ಏನು ಇಟ್ಕೊಂಡಿದೀಯಾ? ನಮ್ಮ ಇಲ್ಲ ಅನಿಷ್ಟನ ಎಲ್ಲಾದ್ರೂ ಬಿಸಾಡ್ಬಾ, ಹೋಗು. ಜಾಸ್ತಿ ಮಾತಾಡ್ಬೇಡ, ನೀನು ಕೂಡ ಇದ್ರ ಜೊತೆನೆ ಹೋಗು. ಏನ್ ಮಾಡ್ತಿದ್ಯಾವ ಒಬ್ಳೆ ಕುತ್ಕೊಂಡು? ಮಾಡೋ ಕೆಲ್ಸ ಮಾಡು ಅಂದ್ರೆ ಓದ್ಕೊಂಡಿದೀನಿ ಅಂತೀಯ. ನೀನ್ ಓದಿ ಯಾರು ಉದ್ಧಾರ ಮಾಡಂಗಿದ್ಯಾ? ಹೋಗಲ್ಲೇ ಮನೆ ಕೆಲಸ ಮಾಡು. ನಾನು ಈ ಸಲ 7ನೇ ಕ್ಲಾಸಲ್ಲಿ ಸ್ಕೂಲ್ಗೆ ಫಸ್ಟ್ ಬಂದಿದ್ದೀನಿ. ನನ್ನ ಯಾವಾಗ ಸ್ಕೂಲಿಗೆ ಸೇರಿಸ್ತೀಯಾ? ನಿಮ್ಗೆ ಅಷ್ಟೆಲ್ಲ ಖರ್ಚು ಮಾಡಿ ಓದಕ್ಕಾಗಲ್ಲ. ಆದಷ್ಟು ಬೇಗ ನಿಮ್ಗೆ ಮದುವೆ ಮಾಡಿದ್ರೆ ಸಾಕಾಗಿದೆ. ನಿನ್ನ ಯಾವ ಸ್ಕೂಲಿಗೂ ಕಳ್ಸಲ್ಲ, ನಾನೆಲ್ಲ ಬಿದ್ದಿರೋ ನೋಡು. ಹೊರದಕ್ಷಿಣೆ ತರೋವಾಗಿದ್ರೆ ನಿನ್ನ ಮನೆ ಒಳಗಡೆ ಬಿಟ್ಕೊಳ್ತೀನಿ. ಇಲ್ಲ ಅಂದ್ರೆ ನಮಗೂ ನಿನ್ಗೂ ಯಾವುದೇ ಸಂಬಂಧ ಇಲ್ಲ. ನಿನ್ನ ತವ್ರ ಮನೆಯೇ 15ರಂದು ನಾವು ಪ್ರತಿ ವರ್ಷವನ್ನು ಆಚರಿಸುತ್ತೇವೆ. ಆಗಸ್ಟ್ 15, 1947ರಂದು ನಮಗೆ ಸ್ವತಂತ್ರವಾಯಿತು. ಬ್ರಿಟಿಷ್ ಆಡಳಿತದಿಂದ ಸ್ವತಂತ್ರ ಸಿಕ್ಕಿತು. ಆಗ 200 ವರ್ಷಗಳ ಕಾಲ ಅವರು ನಮ್ಮ ಭಾರತ ದೇಶವನ್ನು ಆಳಿದರು. ನಮ್ಮ ಭಾರತದಲ್ಲಿ ಒಂದು ರಾಷ್ಟ್ರ ಹಬ್ಬ ಅಂತ ಹೇಳ್ಬೋದು. ನಮ್ಮ ಭಾರತದ ರಾಷ್ಟ್ರ ಹಬ್ಬವನ್ನು ನಾವೆಲ್ಲರೂ ಅತ್ಯಂತ ಹೆಮ್ಮೆಯಿಂದ ಆಚರಿಸುತ್ತೇವೆ. ಪ್ರತಿಯೊಂದು ಶಾಲೆಯಲ್ಲಿಯೂ, ಪ್ರತಿಯೊಂದು ಕಚೇರಿಗಳಲ್ಲಿಯೂ ನಾವು ಅತ್ಯಂತ ಹೆಮ್ಮೆಯಿಂದ ಆಚರಿಸುತ್ತೇವೆ. ಎಲ್ಲ ಹೋರಾಟಗಾರರನ್ನು ಗೌರವಿಸುತ್ತಾ ಮತ್ತು ಪ್ರೀತಿಸುತ್ತಾ ನಮ್ಮ ದೇಶವನ್ನು ನಾವು ಪ್ರೀತಿಸೋಣ, ಗೌರವಿಸೋಣ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇವೆ.